ನಿನ್ನೆ ಘಟಪ್ರಭಾ ಏನು ಮೆಡಿಕಲ್ ಕಾಲೇಜ್ ಇತ್ತು, ಅಲ್ಲಿ ಒಂದು ಸಮಾರಂಭ ನಡೀತು. ಆ ಸಮಾರಂಭದಲ್ಲಿ ಏನಾಯ್ತು? ಮಿಲತ್ ಕುಸ್ತಿ ಆಯ್ತು. ಬಾಲಚಂದ್ರ ಜಾರಕಿಹೊಳಿ ಬೆನ್ನ ಮೇಲೆ ಕೈ ಇಡೋದೇನು? ಅವ್ರ ನಡಿಗೆ ಏನು? ಯಾರ ಬೆನ್ನ ಮೇಲೆ, ಯಾರ ಹೆಗಲ ಮೇಲೆ, ಯಾರು ನಡದ ಮೇಲೆ? ರಮೇಶ್ ಕತ್ತಿ ಮತ್ತೇನು ಒಂದಾದ್ರಲ್ಲ, ಮತ್ತಿನ್ನು ಮುಗೀತ. ಅದಕ್ಕೆ ನಾವು ಹೇಳಿದ್ದು, ಹುಕ್ಕೇರಿ ವಿದ್ಯುತ್ ಸಹಕಾರ ಚುನಾವಣೆ ಏನಾಯ್ತು ಅವಾಗ ನಾವು ಹೇಳಿದ್ದು, ನಾವು ಕಾರ್ಯಕರ್ತರು ಜಗಳಾಡ್ರಪ್ಪ, ಅವರೆಲ್ಲ ಒಂದಾಗ್ತಾರಂತ. ಇನ್ನು ಮುಂದೆ ಕೆ ಪಡಿಸಿ ಅವ್ನು ಎನ್ಕ್ವೈರಿ ಮಾಡ್ಬೇಕಂತ ಏನು ಪತ್ರ ಬರ್ದಾರಲ್ಲ, ಅದು ಕಸದ ಡಬ್ಬಿಗೆ ಹೋತ್ಲ. ಮತ್ತಲ್ಲಿ ಎನ್ಕ್ವೈರಿ ಮಾಡಂತ ಹೇಳೋರು ಯಾರು? ಅವರ ಬರ್ದಿದ್ರು. ಅವರ ಅಮಿತ್ ಶಾಗೆ ಹೇಳ್ತಾರೆ, ಬ್ಯಾಡ್ರಿ ಎಲ್ಲ ಮುಗಿದೋದ್ ಕತೆ, ಹಳೆ ತೊಗೊಂಡು ನಾವೇನು ಮಾಡಂತ ಇವರೇ ಹೇಳ್ತಾರೆ. ಇನ್ನೊಂದು ಪತ್ರ ಬರೀತಾರೆ, ಇನ್ನು ಕೊನೂರು ಹತ್ಯಾಕಾಂಡ ಅಲ್ಲಿ ಒಂದು 15 ಮಂದಿ ತಿರ್ಕೊಂಡಿತ್ಲ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡುವಂತ ಅಂದಿದ್ರಲ್ಲ, ಪತ್ರ ಬರೆದಿದ್ರಲ್ಲ, ಇವರೇ ಹೇಳಿದ್ರಲ್ಲ. ಅದೇನು ಮುಂದುವರಿಸ್ತಾರೇನು ಹೇಳಕ್ ಬರಂಗಿಲ್ಲ. ಗಟ್ಟಿ ಮಾಡಿದ್ರೆ ರೊಟ್ಟಿ ಮಾಡ್ತಾರೆ, ತೆಳ್ಳಗಾದ್ರೆ ಅಂಬಲಿ ಮಾಡ್ತಾರೆ ಇವರು. ಅದಕ್ಕೆ ರಾಜಕಾರಣ ನಂಬೇಡ ಅಂತ ಹೇಳೋದು ನಾವು ಯುವಕರಿಗೆ, ಎಲ್ಲರಿಗೂ ಹೇಳೋದು. ನಾ ಪಾರ್ಟಿ ನೀ ಪಾರ್ಟಿ, ಅವ್ರ ಪಾರ್ಟಿ ಒಂದಂತ ನಿಮ್ಗೆ ಗೊತ್ತೈತಿ. ಇವರು 2 faces ಆಫ್ ದ ಸೇಮ್ ಕಾಯಿನ್. ಇವರು ಒಂದೇ ನಾನು ಎರಡು ಮುಖ. ನಿಮಗೆ ಗೊತ್ತಿಲ್ಲ, ಅಜ್ಞಾನಿಗಳು ನೀವು. ಕಾರ್ಯಕರ್ತರು ಭಾಳ ವಿಚಾರದಿಂದ ನಾವು ಮುಂದೆ ಹೋಗ್ಬೇಕು. ಈಗ ಒಂದಾಗಿಬಿಟ್ರೆ ಅವರು ಮುಂದೆ ಏನಂತ ಮಾಡವ್ರು ನೀವು? ಅವ್ರಿಗೆ ಏನಂತ ಬೆಂಬಲ ಕೊಡೋರು ಮುಂದೆ? ಜಗಳಾಡ್ಬೇಡ್ರಪ್ಪ. ಗ್ರಾಮ ಪಂಚಾಯತಿ ಚುನಾವಣೆ ಬರ್ತೈತೆ, ತಾಲೂಕ್ ಪಂಚಾಯತಿ ಬರ್ತೈತೆ, ಜಿಲ್ಲಾ ಪಂಚಾಯತಿ ಬರ್ತೈತಿ ಜನವರಿದಾಗ. ಆವಾಗ ಮತ್ತು ಆ ಪಾರ್ಟಿ ಈ ಪಾರ್ಟಿ ಇಲ್ಲ. ಅದಕ್ಕೆ ನಾವು ಹೇಳಿದ ಯುವಕರಿಗೆ, ಹೆಚ್ಚಾಗಿ ಯುವಕರಿಗೆ ಗದ್ದಲಾಗಿ ಬೀಳ್ತಾರ. ಅವ್ರು ಏನೋ ಜಯ ಜಯಕಾರ ಹಾಕ್ತಾರ, ಅವ್ರ ಪರಗೆ ಇವ್ರ ಪರಗೆ ಜಯ ಜಯಕಾರ ಹಾಕ್ತಾರ. ನಿಮ್ಮ ಪರಗೆ ಯಾರು ಜಯ ಜಯಕಾರ ಹಾಕಾಗಿಲ್ಲ ಅಲ್ರೋ. ಅವ್ರನ್ನ ಯಾಕೆ ಹೀರೋ ಮಾಡ್ತೀರಿ ನೀವು? ರಮೇಶ್ ಕತ್ತಿನ ಯಾಕೆ ಹೀರೋ ಮಾಡ್ತೀರಿ? ಬಾಲಚಂದ್ರ ಜಾರಕಿಹೊಳಿ ಯಾಕೆ ಹೀರೋ ಮಾಡ್ತೀರಿ? ನಿಮ್ಮ ತಂದೆ ತಾಯಿ ಹೀರೋ ಅದಾರಲ್ಲ ನಿಮ್ಮ ಮುಂದೆ, ಅವ್ರು ಹೀರೋ ಮಾಡಂಗಿಲ್ಲ. ನಿಮ್ಮ ತಂದೆ ನಿಮಗೆ ಹೀರೋ, ನಿಮ್ಗೆ ಯಾವಾಗ ಗೊತ್ತಾಗೋದು? ಅವ್ರನ್ನ ಯಾಕೆ ಹೀರೋ ಮಾಡಕ್ಕೆ ಹೋಗ್ತೀರಿ? ಅವ್ರು ಜೀರೋ ಇರ್ತಾರೆ, ಬಿಗ್ ಜೀರೋ ಇರ್ತಾರೆ, ನೀವು ಹೀರೋ ಮಾಡ್ತೀರ ಅವ್ರನ್ನ. ಈಗ ಆಯ್ತು, ಇಬ್ರು ಕೈ ಜೋಡಿಸಿರು. ಬಾಲಚಂದ್ರ ಜಾರಕಿಹೊಳಿ ನೋಡ್ರಲ್ಲ, ಅವ್ರು ನಡದ ಮೇಲೆ ಕೈ ಇಟ್ರು, ಹೆಗಲ ಮೇಲೆ ಕೈ ಇಟ್ರು, ಆಯ್ತಲ್ಲ. ಮತ್ತಿನ್ನೇನು? ನೀವು ಹಂಗೆ ಬಡ್ದಾಡ್ಕೊತ ಹೋಗಾರು ಓನ್ಯಾಗ. ನಂದು ಆ ಪಕ್ಷ ಇತ್ತು ನೋಡ, ನಾವು ಎಲ್ಲಕ್ಕೆಲ್ಲ ಸೀಟ್ ಬಂದು ನೀವ, ನಾವು ಬಿದ್ದು ಅಂತ ನೀವ. ಅವರು ಗೆದ್ದಿಲ್ಲ ಬಿದ್ದಿಲ್ಲ, ಅವ್ರಿಗೇನೂ ಆಗೇ ಇಲ್ಲ. ಮತ್ತೇನು ಭಾಷಣದಾಗ ಏನು ಹೇಳ್ತಾರ? ಏನು ನಡೆದು ಹೋಯ್ತು ಸಹಕಾರಿ ರಂಗದಲ್ಲಿ, ರಾಜಕಾರಣ ನಡಿಬೇಕಾಗಿತ್ತು, ನಡೆದು ಹೋಯ್ತು. ನಾವು ಗೆಲ್ತೇವೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಇಟ್ಟು ಗದ್ದಲ ಯಾಕೆ ಮಾಡ್ಬೇಕಾಗಿತ್ತು? DCC ಬ್ಯಾಂಕ್ದಲ್ಲಿ ದೊಡ್ಡ ಗದ್ದಲ ಎಬ್ಸಿರಲ್ಲ ಜಾರಕಿಹೊಳಿ ಸಹೋದರರು, ಕತ್ತಿ ಸಹೋದರರು, AB ಎಲ್ಲರ ಗದ್ದಲ ಎಬ್ಸಿರಲ್ಲ ನೀವು. ಅವಂತಲ್ಲ, ನಾವು ಯಾರ ಪರ ಅಲ್ಲ, ಯಾರ ವಿರುದ್ಧ ಅಲ್ಲ, ನಾವಿರೋದು ಸತ್ಯದ ಪರ. ಸತ್ಯ ಹೇಳಿ ಹೋಗ್ಬೇಡ ಅವ್ರು, ನಾವು ಅಷ್ಟೇ. ಅದಕ್ಕೆ ನಾವು ಜಗಳಾಡ್ಬೇಡ್ರಪ್ಪ ಕಾರ್ಯಕರ್ತ ಅಂತ ನಾವು ಹೇಳತ್ತೇವೆ. ಪಕ್ಷ ಯಾವುದೂ ಇಲ್ಲ ಎಲ್ಲ. ಅದಕ್ಕೆ ಬೆಳಗ್ಗೆ JDS ಇಡ್ರಿ, ಯಾಕಂದ್ರೆ ಒಂದು ಅರ್ಧ ಕಪ್ ಚಹಾ ಸಿಗ್ತೈತಿ. ಮಧ್ಯಾಹ್ನ 2 ಗಂಟೆ ಅಥವಾ 2 ಗಂಟೆ ಒಳಗೆ BJP ಧ್ವಜ ಇಡ್ರಿ, ಯಾಕಂದ್ರೆ ವಿರೋಧ ಪಕ್ಷ ಆಗೈತಿ, ದುಡ್ಡಿಲ್ಲ, ಅಟ್ಲೀಸ್ಟ್ ಊಟಾರ ಕೊಡ್ತಾರ ಅವ್ರು. ರಾತ್ರಿ ಏನು ಮಾಡ್ರಿ ಅಂದ್ರೆ ಕಾಂಗ್ರೆಸ್ ಧ್ವಜ ಇಡ್ರಿ, ಮಸ್ತ್ ಪಾರ್ಟಿ ಮಾಡಕ್ಕೆ ದುಡ್ಡು ಕೊಡ್ತಾರ ಅವರು, ಯಾಕಂದ್ರೆ ಆಡಳಿತ ಪಕ್ಷ ಇದೆ. ಅದನ್ನು ಮಾಡ್ರಿ ಅಂತ ನಾವು ಹೇಳತ್ತೇವೆ. ನೀವು ನಾವು ಹುಟ್ಟ ಕಾಂಗ್ರೆಸ್, ನಾವು ಹುಟ್ಟ BJP ಅಂಧ ಭಕ್ತರು. ನೀವು ಅಂಧ ಭಕ್ತರು. ಜಯ ಮೋದಿ ಅಂತ ಅದೊಂದು ಗ್ಯಾಂಗ್ ಬೇರೆ, ಸಿದ್ದರಾಮಯ್ಯ ಗ್ಯಾಂಗ್ ಬೇರೆ, DK ಶಿವಕುಮಾರ್ ಗ್ಯಾಂಗ್ ಬೇರೆ. ಒಟ್ಟೆ ಜಯ ಅಂತ ಇವರ ಜಯ. ನಿಮ್ಮ ತಂದೆಗೆ ಏನಾದರೂ ಜಯ ಅಂದರೆ ನಾಲ್ಕು ನನ್ನ ಮಕ್ಕಳ, ನಿಮ್ಮ ತಂದೆಗೆ ಹೀರೋ ಅಂತ ಎಂದಂದ್ರೆ ಜಯ ಜಯಕಾರ ಅಂತ ಎಂದೈತ್ರಿ? ಯಾರಿಗೆ ಜಯ ಜಯಕಾರ? 2 ದಿವಸ ಸಾಕಾರ ನೀವು. ಅಂಬೇಡ್ಕರ್ ಹೇಳಿದ್ರಲ್ಲ, ನನಗೆ ಯಾರೋ ಜಯ ಅನ್ಬೇಡ್ರಿ, ನನ್ನ ರಥವನ್ನ ಮುಂದೆ ತೆಗೆದುಕೊಂಡು ಹೋಗ್ರಿ, ಹಿಂದೆ ತೆಗೆದುಕೊಂಡು ಹೋಗ್ಬೇಡ ಅಂತ ಹೇಳಿದ್ರು. ಬಸವನವರು ಹೇಳಿದ್ರು, ಕನಕದಾಸರು, ಪುರಂದಾಸರು, ವೇದವಾಸರು ಎಲ್ಲ ಹೇಳಿದ್ರು,
ನಿಮ್ಮ ತಂದೆ ತಾಯಿ ದೇವರು ಅಂತ ಅವ್ರಿಗೆ ಜಯ ಅನ್ರಿ. ನೀವು ಯಾರಿಗೆ ಜಯ ಅನ್ನತ್ತೀರಿ? ಸೆರೆ ಕೊಟ್ಟು ಜಯ ಅನ್ನತ್ತೀರಿ? ಊಟ ಕೊಟ್ಟ ಅವಾಗ ನಮ್ಗೆ ಕೆಲವೊಂದು ಮಂದಿ ಕಾಮೆಂಟ್ ಮಾಡಿದ್ರು. ನಿನ್ನೆ ನಾವು 2 ವಿಡಿಯೋ ಮಾಡಿದ್ವಿ. ನಾವು ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಏನು ಮಾಡ್ತಾ ಇದ್ದಾರೆ, ಕ್ಷೇತ್ರ ಅಭಿವೃದ್ಧಿಯನ್ನು ಮರೆತಿದ್ದಾರೆ ಅಂತ ಮಾಡಿದ್ದು. ಅಲ್ಲಿ ಒಬ್ಬ ಗಿರಾಕಿ ಕಾಮೆಂಟ್ ಮಾಡ್ತಾನ, ನೀವು ಪೇಮೆಂಟ್ ಗಿರಾಕಿ ಅಂತ. ಅಲ್ಲಪ್ಪ, ನೀ ಪೇಮೆಂಟ್ ಗಿರಾಕಿ, ನಾ ಪೇಮೆಂಟ್ ಗಿರಾಕಿ ಇದ್ದಿದ್ದೆ ಅಂದ್ರೆ ನಾ ಯಾಕೆ ಅವ್ರು ಸುದ್ದಿ ಮಾಡ್ತಿದ್ದೆ? ಸುದ್ದಿ ಮಾಡ್ಲಾತೀನು ಗಣೇಶ್ ಹುಕ್ಕೇರಿ ಹಿಂಗೆ ಅಂತ ಹೇಳ್ತಿದ್ದೆ. ಪೇಮೆಂಟ್ ಗಿರಾಕಿ ನೀ, ಯಾಕಂದ್ರೆ ಇಲೆಕ್ಷನ್ದಾಗ 500 ರೂಪಾಯಿ ತೊಗೊಂಡು ಅಥವಾ 1000 ರೂಪಾಯಿ ತೊಗೊಂಡು ಅಥವಾ ರೊಕ್ಕ ಹಂಚು ಹೊತ್ತಿನಲ್ಲಿ ನೀ ಗಾಡಿ ತೊಗೊಂಡು ಅಡ್ಡಾಡಿದೆ, ಅಥವಾ ಪ್ರಚಾರಕ್ಕೆ ಗೋಡ ತೊಗೊಂಡು ಅಡ್ಡಾಡಿದೆ, ಕಾರ್ಗಡೆ ಅಡ್ಡಾಡಿದೆ, ಅದಕ್ಕೆ ನೀವು ಕಾಮೆಂಟ್ ಮಾಡಿದೆ. ಕೆಲವು ಮಂದಿ ಹತ್ರ ಕ್ಷೇತ್ರಕ್ಕೆ ಬಂದ ನೀನು ನೋಡು ಅಂತ. ಅಲ್ಲಪ್ಪ, ಕ್ಷೇತ್ರದಾಗ ಬಂದ ನೋಡೇನೋ ವರದಿ ಮಾಡಿದ್ಲ. ಇನ್ನೂ ಐವಳಿ ಏನಿದ್ದಾರೆ ಶಾಸಕರು, ಅವ್ರು ಏನು ಬೆಂಬಲಿಗರ ಎಂದೂ ಕಾಮೆಂಟ್ ಮಾಡಲಿಲ್ಲ. ಅವರು ನಮ್ಮ ಶಾಸಕರು ಹಿಂಗ, ನಮ್ಮ ಶಾಸಕರ ಹಂಗ, ಏನೂ ಇಲ್ಲ, ಸಮಾಧಾನ. ಹಿಂಗಾಗಿ 4 ವರ್ಷ ಆರಿಸಿ ಬಂದಾರ. ಹಿಂಗ ಸಮಾಧಾನ ಇದ್ದ 5ನೇ ಸಲ ಆರಿಸಿ ಬರ್ತಾರ ಅವರು. ಯಾಕೆ ಯಾರು ಕಾಮೆಂಟ್ ಮಾಡಂಗಿಲ್ಲ ಅವರು. ಇವರು ಗಣೇಶ್ ಹುಕ್ಕೇರಿ ಕಂಪ್ನಿ ಏಜೆಂಟ್ ಕಂಪ್ನಿ ಅದು. ಇವನು ಗಣೇಶ್ ಹುಕ್ಕೇರಿ ಏನು ಆಜು ಬಾಜು ಅದಲ್ಲ, ಎಲ್ಲ ಏಜೆಂಟ್ರು. ಒಳ್ಳೆಯವ್ರು ಇಲ್ಲ ಒಳ್ಳೆ ಇದ್ರೆ ಒಳ್ಳೆ ಕಾಮೆಂಟ್ ಬರ್ತಿತ್ತು. ಒಳ್ಳೆ ಕಾಮೆಂಟ್ ಇಲ್ಲ. ಆಯ್ತು ರೀ ಸರ್, ನಾವು ಸುಧಾರಿಸ್ಕೋತೇವೆ, ಗಣೇಶ್ ಹುಕ್ಕೇರಿ ನಾವು ಹೇಳ್ತೇವೆ, ನಿಮ್ಮ ಸಂದೇಶವನ್ನು ನಾವು ತಲುಪಿಸ್ತೇವೆ ಅಂತ ಹೇಳಿದ್ರೆ ಮುಗಿದು ಹೋಗ್ತಿತ್ತಲ್ಲ. ಬ್ಯಾಡ್ ಕಾಮೆಂಟ್ ಯಾಕೆ ನಮಗೆ? ನಾವೇನು ಮಾಡಿದೆ? ಆ ಕ್ಷೇತ್ರದ ಜನ ಏನು ಹೇಳ್ತೀವಿ ಅದನ್ನೇ ಹೇಳೋರು ನಾವು. ರಾಯವಾಗ ಜನ ಏನು ಹೇಳ್ತೈತೆ ಅದನ್ನೇ ಹೇಳೋರು. ಐವಳಿಗೆ ಹೇಳಿದ್ದು, ಸರ್ 4 ಸಲ ನೀವು ಶಾಸಕರಾಗಿದ್ರಿ, ಒಂದು ಬಸ್ ಸ್ಟ್ಯಾಂಡ್ ಕಂಪೌಂಡ್ ಕಟ್ಟೋಕ್ಕಾಗಲ್ಲ, ಬಸ್ ಸ್ಟ್ಯಾಂಡ್ ಆಗಲ ಮಾಡಿದ್ರಿ, ಕಂಪೌಂಡ್ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ದು. ಮನೆ ಕ್ಷೇತ್ರಕ್ಕೆ ಬಂದು ನೋಡ್ರಿ ಅಂತಂದ್ರೆ ನೋಡೇ ಬಂದು ಹೇಳತ್ತೇವಲ್ಲ. ಮತ್ತು ಚಿಕ್ಕೋಡಿಗೆ ನಾವು ಅಡ್ಡಾಡಿದಲ್ಲ, ಮತ್ತು ಚಿಕ್ಕೋಡಿ ಕ್ಷೇತ್ರ ಬಗ್ಗೆ ಹೇಳಿದ್ದೇವಲ್ಲ. ಇನ್ನು ಪ್ರಕಾಶ್ ಹುಕ್ಕೇರಿ ಅಭಿವೃದ್ಧಿ ಹರಿಕಾರ ಅಂತ ಹೇಳತ್ತೇವಲ್ಲ ನಾವು. ಯಾರ ಧನ್ಯವಾದಗಳು ಅಂತ ಹೇಳಿದ್ರಿ ಕಾಮೆಂಟ್ ಮಾಡೋರು. ಈಗ ಇಲ್ಲಿ ರಮೇಶ್ ಕತ್ತಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಒಂದಾಗಿದ್ದಾರೆ ಅಂದ್ರೆ ಜಾರಕಿಹೊಳಿ ಸಹೋದರು ಒಂದಾಗಿದ್ದಾರೆ ಅಂತ. ಜಾರಕಿಹೊಳಿ ಸಹೋದರು, ಕತ್ತಿ ಸಹೋದರು ಒಂದಾಗಿದ್ದಾರೆ ಅಂತ ಅರ್ಥ ಅಲ್ಲ. ಮತ್ತು ಇತರದ ನೀವು ಕೆಟ್ಟದ್ರಲ್ಲ, ಅವ್ನು ಜೈ ಇವ್ನು ಜೈ ಅಂತಂದು. ಅದಕ್ಕೆ ನಿಮಗೆ ಹೇಳಿದ್ದೆ, ರಾಜಕಾರಣ ಯಾವಾಗಲೂ ನಂಬಕ್ಕೆ ಹೋಗ್ಬೇಡ್ರಿ. ಅವರು ಗಟ್ಟಿದ್ರೆ ರೊಟ್ಟಿ ಮಾಡ್ತಾರೆ, ತೆಳಗಿದ್ರೆ ಅಂಬಲಿ ಮಾಡ್ತಾರೆ. ನೀವು ಹಂಗೆ ಮಾಡ್ಕೋತವ್ರಲ್ಲ, ಹೆಂಗೆ ಮಾಡ್ಬೇಕನ್ನೋದು ಹೇಳತ್ತೇವಲ್ಲ ನೀವು. ನಿಮಗೆ ಯಾವ ರೀತಿ ಅಂಧಭಕ್ತರ ಹಾಕೋಬೇಡ್ರಿ. ಈ ನಮ್ಮ ದೇಶದಲ್ಲಿ ಅಂಧಭಕ್ತರು ಮತ್ತು ಮೂಢನಂಬಿಕೆ ಇದ್ದಂಥ ಜನ ಫುಲ್ ಬಳಾತಾರ. ಅವ್ರು ಹೆಂಗೆ ಬಳಾತಾರಂದ್ರೆ ಎದ್ದು ಮಾಡಿ ಮ್ಯಾಲೆ ಇರಕ್ಕೆ ಸಾಧ್ಯನೇ. ಇವರು ಕಾರ್ಯಕರ್ತರು ಭಾಳ ಜಾಗೃತಿಯಿಂದ ಇರ್ಬೇಕು. ನೀವೇ ಬೆಳೆಸಿದಾರ ಅವ್ರನ್ನ, ನೀವೇ ಹೇರೋ ಮಾಡಿದವ್ರು. 0 ಇದ್ರು ಅವನೇನು. ಒಬ್ಬ MLA ಸೋತಿದ್ದ, ಮನ್ಯಾಗ ಕೂತಿದ್ದ, ಸುಮ್ಮನೆ ಒಂದು ತಂದು ನಿಮ್ಮ ತೀಟಿಗಾಗಿ ನಿಮ್ಮ ರೊಕ್ಕ ಬೇಕಾಗಿತ್ತಲ್ಲ, ನೀವು ನಿಲ್ಸಿದ್ರೆ ನಮ್ಗೆ ರೊಕ್ಕ ಸಿಗ್ತೈತೆ ಅಂತೇಳಿ ಹಂಗೆ ಆರಿಸ್ತಂದ್ರಿ. ಆಯಿತು, ನಿಮ್ಮ ವಿರೋಧ ಕಟ್ಕೊಂಡ್ರಿ. ಅವ್ರವ್ರು ಒಂದಾದ್ರು ಬೆಂಗಳೂರಾಗ ಹೋಗಿ ನೋಡ್ರಿ ಅವ್ರದ್ದು. ಅವ್ರ ಮಾತುಗಳೇನು ಸುಮ್ಮನೆ ಅದು ಏನೋ ಒಂದು ಸಮಾರಂಭದಲ್ಲಿ ಇವ್ರ ಫೋಟೋಗಳು ಸುದ್ದಿಗಳಲ್ಲಿ ವೈರಲ್ ಅವು. ಬೆಂಗಳೂರಿನಲ್ಲಿ ಇವರು ಒಂದೇ ಟೇಬಲ್ ಕೂತಿರ್ತಾರಲ್ಲ, ಚೆಸ್ ಅನ್ಕೋತ, ಅದು ನೋಡ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ತೈತಿ ನಿಮ್ದು. ಅಷ್ಟು ಒಳ್ಳೆಯವ್ರ ಇರ್ತಾರ, ಅಗ್ದಿ ಅನ್ನ ತಮ್ಮಗತ್ಲೆ ಇರ್ತಾರ. ಇಲ್ಲಿ ವೈರಿಗಳಿಗತ್ಲೆ ಮಾತಾಡ್ತಾರ. ಯಾಕಂದ್ರೆ ನೀ ಸೋಲು ಅಥವಾ ನಾ ಸೋಲ್ತೇನೆ, ಅಥವಾ ನೀ ಗೆಲ್ಲು ನಾ ಸೋಲ್ತೇನೆ. ನೀ ಸೋತೆ ಅಂದ್ರೆ ನಾನು ನಿನ್ನ ಸಹಾಯ ಮಾಡ್ತೇನೆ, ನಾ ಸೋತೇನೆ ನೀ ನಾನು ಸಹಾಯ ಮಾಡು. BJP ಅಂತ ಕಾಂಗ್ರೆಸ್ ಅಂದ್ರೆ ಏನು? ಒಂದೇ ನಾನು 2 ಮುಖ. ನೀನು ಅಧಿಕಾರ ಬಂದಾಗ ನನಗೆ ಸಹಾಯ ಮಾಡು, ನನ್ನ ಅಧಿಕಾರ ಬಂದಾಗ ನೀನು ಸಹಾಯ ಮಾಡು. ನೀವು ಯಾಕೆ ಕಾರ್ಯಕರ್ತರ ಸಹಾಯ ಹತ್ತೀರಿ? ನಿಮ್ಗೇನೋ ಲಾಭ ಇಲ್ಲ. ಮತ್ತು ಏನೋ ಒಂದು 5,000 10,000 ಕೊಡ್ಬೋದು, ಯಾವುದೋ ಒಂದು ಚಿಲ್ಲರ್ ಪುಟ್ಟ ನಿಮಗೆ ಕೆಲಸ ಮಾಡ್ಬೋದು. ಈಗ ಪರಿಸ್ಥಿತಿ ಏನಾಯ್ತು? ಮುಂದೇನಾಯ್ತು? ಮುಂದಿದಾಯ್ತು. ರಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ಸಹೋದರು ಒಂದಾದರು. AK ಪಾರ್ಟಿಷನ್ ಮಾರ್ತುಬಿಟ್ರು. ನಂತರ ಕೊನ್ನೂರು ಹತ್ಯಾಕಾಂಡ ಮಾರ್ತುಬಿಟ್ರು. ಎಲ್ಲರೂ ಮರ್ತಂಗೆ ಇವರು ಮಾರ್ತರು. ಇವರೇನೋ ಎಬ್ಸಿದ್ರು. ಜನ ಏನೋ ಇವನು ಲೀಡರ್ ಮಾಡ್ಬೇಕಂತ, ರಮೇಶ್ ಕತ್ತಿನ ಲೀಡರ್ ಮಾಡ್ಬೇಕಂತ ವಿಚಾರ ಇತ್ತು. ಅದು 0 ಆಗಿಬಿಡ್ತು. ಇವರು ತಮ್ಮದು ಕೋರಿ ಅಂತ ತಾವ ತೊಡ್ಕೋತಾರ. ಆ್ಯಕ್ಚುಲಿ ಹೇಳೋದಂತಂದ್ರೆ ಇನ್ನು 600 ರೂಪಾಯಿ ಒಂದು ಡಬ್ಬಕ್ಕಿದಾರಲ್ಲ ಸಕ್ಕರೆ ಕಾರ್ಖಾನೆಗೆ, ಅದನ್ನು ಅವ್ರು ಮರಿತಾರೆ. ಇವ್ರೇನು ಘಟಪ್ರಭಕ್ಕೆ ಏನು 33 ಕೋಟಿ ಏನು ಕೊಡ್ಬೇಕಾಗಿತ್ತಲ್ಲ, ಡಿಚ್ ಬ್ಯಾಂಕ್ ತುಂಬಕ್ಕೆ, ಇವ್ರು ಮರಿತಾರೆ. ನಂತರ ಇವರಿಗೆ ಏನು ಸಾಲ ಬೇಕಲ್ಲ ಅವ್ರು ಕೊಡ್ತಾರೆ. ಅವ್ರು ಸಕ್ಕರೆ ಫ್ಯಾಕ್ಟ್ರಿ ಸಾಲ ಬೇಕಾ ಇವ್ರು ಕೊಡ್ತಾರೆ. ಮತ್ತು ಭಾಷೆನ ಏನು ಮಾಡ್ತಾರೆ? ರೈತರ ಬ್ಯಾಂಕ್ ಅಂತ. ನಾವು ಹೇಳಿದವಲ್ಲ, ರೈತರ ಬ್ಯಾಂಕ್ ಅಲ್ಲ ಇದು, ಉದ್ಯೋಗಪತಿಗಳ ಬ್ಯಾಂಕು, ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಬ್ಯಾಂಕ್ ಅಂತ ಹೇಳಿದವಲ್ಲ ನಾವು. ಆವಾಗ ಹೇಳಿದ್ದು. ನಿನ್ನಿನ ಘಟನೆ ಏನಾತ?
ಎಲ್ಲ ಒಂದಾಗಿಬಿಟ್ರು. ಅದಕ್ಕೆ ನೀವು ಕಾರ್ಯಕರ್ತರು ಭಾಳ ಎಚ್ಚರಿಕೆಯಿಂದ ಇರ್ಬೇಕಂತ ಹೇಳಿದ್ದೇವೆ. ಮತ್ತು ಹೆಂಗೆ ಇರ್ಬೇಕಂತ ಹೇಳಿದೇವಲ್ಲ ನಿಮಗೆ. ನಾವು ಎಷ್ಟು ಎಚ್ಚರಿಕೆ ವಹಿಸ್ಬೇಕಂತ ಹೇಳಿದೇವಲ್ಲ. ಅಂತರವನ್ನು ಕಾಯ್ಕೊಡ್ರಿ. ರಾಜಕಾರಣದ ಹೆಚ್ಚಾಗಿ ಅಂತರವನ್ನು ಕಾಯ್ಕೊಳ್ಬೇಕು. ನಾ ಈಗ ಪತ್ರಕರ್ತ ಹೌದಾ, 18 ಮಂದಿ MLA ಕೇಳ್ರಿ, ನಾ ಯಾರ್ಯಾರು ಭೇಟಿಯಾಗಿದ್ದಾನೆ ಅಂತ ಕೇಳ್ರಿ. ಕೇಳವ್ರು MLA ಒಬ್ರು ಭೇಟಿಯಾಗಿರ್ತಾನೆ, SC ಮಾಳಿಗೆ ಅವ್ರಿಗೆ. ನಮ್ಗೆ ಅವ್ರಿಗೆ ಭಾಳ ಒಳ್ಳೇದಿದೆ. ಪಡ್ಲರು ಕೂಡ ಏನಿಲ್ಲ, ಅಟ್ಟೆಗಟ್ಟ ಏನಿಲ್ಲ. ಅವು ಗೌಡ್ಕಿ ತೋರಿಸ್ತಾರ, ಅದು ಗೌಡ್ಕಿ ತೋರಿಸಂತಾರೆ. ನಾವು ನಮ್ಮ ಪತ್ರಕರ್ತ ಧರ್ಮತೆ ಅಂತರ ಕಾಯ್ಕೊಂಡು ಹೊಂಟಿದೆ. ಒಳ್ಳೇದು. ಎಷ್ಟು SP ಬಂದು ಆದರು ಬೆಳಗಾವದಲ್ಲಿ, ಎಷ್ಟು DC ಗಳು ಬಂದು ಆದರು ಕೇಳ್ರಿ ನೋಡೋಣ. ನಾ ಯಾರಿಗೆ ಭೇಟಿಯಾಗಿದ್ದಾನೆ ಅಂತೇಳಿ. ಯಾರಿಗೆ ಭೇಟಿ ಆಗಿಲ್ಲ, ಭೇಟಿಯಾಗಿ ಹೋಗಿಲ್ಲ. ಏನು ಗರ್ಜೈತಿ. ಮತ್ತು ಅವ್ರದ್ದು ಏನಾದರೂ ಭ್ರಷ್ಟಾಚಾರ ಬಂತಂದ್ರೆ ನಾವು ವರದಿ ಮಾಡಬೇಕಲ್ಲ. SP ಗುಳ್ಳೆದವ್ರ ಬಗ್ಗೆ ವರದಿ ಮಾಡಿದಿಲ್ಲ. ಬೆಳಗಾವ್ ಕ್ಲಬ್ದಲ್ಲಿ ಏನೇನು ನಡೆದಿದೆ ವ್ಯವಹಾರ ಅಂತ ಎಲ್ಲ ಮಾಡಿದ್ದಲ್ಲ. ಸುಮ್ಮಾಗ ಕೂತ್ರು. ಮತ್ತು ಭೇಟಿಯಾಗಿದ್ದ ಅಂದ್ರೆ ಏನ್ರಿ ಭೇಟಿಯಾಗಿದ್ರಿ, ನಮಸ್ಕಾರ ಮಾಡಿ, ಚಮತ್ಕಾರ ಮಾಡಿ, ಬಿಸ್ಕೆಟ್ ತಿಂದ್ರಿ, ಚಹಾ ಕುಡಿದ್ರಿ, ಮತ್ತು ನೀವು ನಮ್ಮ ಜೊತೆ ನಮ್ಮ ವಿರುದ್ಧ ಬರ್ದ್ರಿ ಅಂತ ಅನಾವ್ರಲ್ಲ. ಮತ್ತು ಅವ್ರು ದೂರ ಅಂತರ ಕಾಯ್ಕೊಂಡ್ರಂದ್ರೆ ಕಾರ್ಪೊರೇಷನ್ ಆಯುಕ್ತರು ಕೇಳ್ರಿ, ಅಥವಾ ಬುಡಾ ಕಾಡಾ ಅಧ್ಯಕ್ಷರು ಕೇಳ್ರಿ, ನಾವು ಎಂದಾದ್ರು ಭೇಟಿಯಾಗಿದ್ದಾನೋ ಇಲ್ಲ. ಹಿಂದೆ ಕಾಡಾ ಅಧ್ಯಕ್ಷ ಇದ್ರು ಈರಗೌಡ ಪಾಟೀಲ್, ಅವಾಗ ಭೇಟಿಯಾಗಿದ್ದು. ಅವು 10,000 ರೂಪಾಯಿ ಕೊಟ್ಟಿದ್ರು ನಮ್ಗೆ. ಸುರೇಶ್ ಕೋರೆ ಇದ್ರು ತದನಂತರ ಕಾಡಾಕ ಅಧ್ಯಕ್ಷರಾಗಿ, ಅವ್ರೊಂದು 10,000 ರೂಪಾಯಿ ಕೊಟ್ಟರು. ಅಂದರೆ ಅವ್ರ ದೋಸ್ತರಿದ್ರು, ಹೋಗಿದ್ದು. ನೀವು ಅನ್ಬೋದು ದುಡ್ಡು ಸಲುವಾಗಿ ನೀವು ಹೋಗ್ತಿರ್ಬೇಕಿದ್ದಿಲ್ಲ. ದುಡ್ಡು ಸಲ ಹೋಗ್ಬೇಕಾದ್ರೆ ಮತ್ತು ಕಾರ್ಪೊರೇಷನ್ದಾಗ ಕೆಲಸಗಳು ಸಾಕಟ್ಟಿರ್ತಾವಲ್ಲ, ಅಲ್ಲಿ ಹೋಗ್ಬೋದಿತ್ತು. ಬುಡದಾಗ ಸಾಕಟ್ಟು ಆಯುಕ್ತಿಗೆ ಭೇಟಿ ಮಾಡ್ಬೇಕಿತ್ತು. ನಸ್ಲಾಪುರ ಕೇಳಲ್ಲ ಹೆಂಗೆ ಜಡಿಸಿದ್ದೇನೆ, ಶಿಸ್ತು ನಿರ್ಮಾ ಸೋಪ್ ಹಚ್ಚಿ ಜಡಿಸಿದ್ದೇನೆ. ಹಿಂಗಾಗಿ ಯಾರು ಅಧಿಕಾರಿಗಳ ಕಡೆ ನಾವು ಹೋಗಂಗಿಲ್ಲ. ನಮಗೆ ಯಾರು ಬೇಕಪ್ಪ ಅವ್ರ ಕಡೆ ಹೋಗ್ತೇವೆ. ಸರ್ ಹಿಂಗೆ ಕ್ಯಾಮ್ರಾಮ್ಯಾನ್ಗೆ ದುಡ್ಡು ಕೊಡ್ಬೇಕಾಗೈತಿ ನಂತರ ಎಡಿಟಿಂಗ್ ಅವರ ಮಾಡ್ತಾರೆ, ಸ್ವಲ್ಪ 10,000 ಕೊಡ್ರಿ, ಈ ತಿಂಗಳು ದಾಟ್ತೈತೆ ಅಂತ ಹೇಳ್ತೇವೆ. ಓಪಣ್ಣ ಹಂಗೆ ಕಾರ್ಯಕರ್ತರು ಓಪನ್ ಆಗಿರ್ಬೇಕು. ಓಪನ್ ಅಂದ್ರೆ ನೀವು ಹೀರೋ, ಯಾರು ಹೀರೋ ಮಾಡ್ತಕ್ಕದಲ್ಲ. ಅವೆಲ್ಲ 0 ಮಂದಿ ನೀವು ಹೀರೋ ಮಾಡಿ ಒಮ್ಮೆ ನಮಸ್ಕಾರ ಮಾಡ್ತಾನೆ, ನೀವು 5 ವರ್ಷ ನಮಸ್ಕಾರ ಮಾಡ್ಕೋತ ಅನ್ಕೋತ ಹೋಗ್ತಾರೆ. ಮಾರಿಸ್ ತಂದಾರವ್ರು ನೀವ. ಒಬ್ರು ಹೇಳ್ತಿದ್ದ ಗುಡಿಗೆ ಎಷ್ಟು ಕೊಟ್ರ, ಗುಡಿ ಅವ್ನು ಕೊಟ್ರ, ಕುಮಟೋಳಿ ಕೊಟ್ರ, ಲಕ್ಷ್ಮಣ ಸೌದಿಯವ್ರು ಕೊಟ್ರ. ಲಕ್ಷ್ಮಣ ಸೌದಿದ್ದ ಗುಡಿ ಗುಂಡಾರ ಕೊಡಲಿಲ್ಲ, ಕುಮಟೋಳಿ ಭಾಳ ಕೊಡ್ತಿದ್ದಂತ. ಏನು ಭಾಳ ಕೊಟ್ಟ, ಗುಡಿ ಕೊಟ್ಟ. ಮತ್ತು ಗುಡಿ ಕಟ್ರ ನೀವು ಊರಿಗೆ ಓಟ್ ಹಾಕ್ಸಿದ್ಲ. ಹಿಂಗೆ ಗುಡಿ ಗುಂಡಾರ ಕಟ್ಸ್ಕೊತ ಹೋರಲ್ಲ ಅವ್ರು. ಈ ರಮೇಶ್ ಕತ್ತಿ ಮಾಡ್ತಾರೆ, ಗುಡಿ ಗುಂಡಾರಿಗೆ ಎಷ್ಟು ಬೇಕಟ್ಟು ಕೊಡ್ತಾರೆ, ಮತ್ತೆ ಮ್ಯಾಕ್ಸ್ ಬರ್ತಾರೆ. ಅವ್ರೇನಿತ್ತೆ ಅವ್ರು ಗುಡಿ ಗುಂಡಾರ ಹಂಚಕ್ಕೆ ಇದ್ದಾರೆ. ಯಾರು ಬೇಕಾದವ್ರು ಬಂದು ಒಯ್ರಿ ಕೊಡ್ತೇವೆ ಅಂತಾರೆ. ಬಾಲ್ಚಂದ್ರಿಗೆ ಪೆಟ್ಟಿಗೆ ತೊಗೊಂಡು ಕೂತಾರೆ. ಅದು ವ್ಯಾಪಾರ ಅಲ್ಲ. 100 ಕೋಟಿ ಹಾಕೋದು, 1000 ಕೋಟಿ ತೆಗೆಯೋದು. ಈಗ ಇಬ್ಬರು ಮೆಲಾಪಿ ಆದ್ರಲ್ಲ, ಅವರಿಬ್ಬರು ಒಂದಾದ್ರಲ್ಲ. ನೀವೇನು ಮಾಡೋದ್ರಿ? ಈಗ ಆ ಭಾಗದ ಕಾರ್ಯಕರ್ತರು ಹೇಳತ್ತೇವೆ, ಅಥವಾ ಅವ್ರ ಅಂಧ ಭಕ್ತರಿಗೆ ಹೇಳತ್ತೇವೆ, ಜೆ ಕಂಪ್ನಿಗೆ ಹೇಳತ್ತೇವೆ, ರಮೇಶ್ ಅನ್ನಕ್ಕೆ ಜೈ, ಬಾಲ್ಚಂದ್ರ ಅನ್ನಕ್ಕೆ ಜೈ ಅಲ್ರೋ. ನಿಮ್ಮ ತಂದೆ ತಾಯಿ ಜೈ ಅಂದ್ರೆ ನಾವು, ಅವ್ರ ಹೀರೋ ಅಂತ ನಾವು. ನೀವು ಅವ್ರಿಗೆ ಕಿಮ್ಮತ್ತ ಇಲ್ಲಲ್ಲ, ಮತ್ತು ನಿಮಗೇನು ಕಿಮ್ಮತ್ತೈತೆ? ಕೊಡಿರಲ್ಲ. ಅವ್ರು ಕುಡಿಸ್ತಾರೆ ಎಲೆಕ್ಷನ್ದಾಗ, ಕೆಟ್ಟ ಚಟ ಕೆಡಿಸ್ತಾರೆ. ಅದು ಪೂರ್ಣ ಸಂಸಾರ ಹಾಳು ಮಾಡ್ತಾರಲ್ಲ, ನಿಮಗೆಲ್ಲಿ ಗೊತ್ತೈತೆ ಅದು? ನಿಮ್ಮ ಆರೋಗ್ಯ ಹಾಳು ಮಾಡ್ರೆ, ನಿಮ್ಮ ಜೀವನ ಹಾಳು ಮಾಡ್ರೆ, ಅಂಥವ್ರಿಗೆ ಮತ್ತು ಜಯಕಾರ ಸರಿ ಕೊಡು. ಜಯಕಾರ ಆರೋಗ್ಯ ಹೋತು, ಹಣ ಹೋತು, ಗುಣ ಹೋತು, ನೌಕರಿ ಹೋತು, ಎಲ್ಲ ಹೋತು. ಬರೀ ಜೈ ಅನ್ನೋದು. ಸಮಾರಂಭಕ್ಕೆ ಮಂದಿನ ಕೊಡ್ಸೋದು ಜೈ ಅನ್ನೋದು. 500 ಮಂದಿನ ತೊಗೊಂಬಂತ ಇವ್ ತೊಗೊಂಬರ್ತಾನ, ಒಂದು 50,000 ರೂಪಾಯಿ ಕೊಡ್ತಾನ ಅವಾಗ. ಊಟ ಆಯ್ತು, ನಿಮ್ದ ಜೈ ಯಾಕಾರ. 18ರಿಂದ 35 ವರ್ಷ ಒಳಗಿನ ಯುವಕರಿಗೆ ಹೇಳತ್ತೇವೆ ನಾವು. ನೀವೇನು ಮಾಡತ್ತೀರಿ? ಯಾರಿಗೂ ಜಯ ಅನ್ನಕ್ಕೆ ಹೋಗ್ಬೇಡ್ರಪ್ಪ ಅಂತ ನಿಮಗೆ ಹೇಳತ್ತೇವೆ. ನಿಮಗೆ ನೀವು ಜಯ ಅನ್ಕೋರು ಒಂದ, ನಿಮಗೆ ನೀವು ಹೀರೋ ಆಗ್ರಿ ಒಂದ, ಇಲ್ಲ ನಿಮ್ಮ ತಂದೆ ತಾಯಿ ಹೀರೋ ಮಾಡ್ರಿ ಒಂದ. ತಂದಿದ್ರೆ ತಂದೆ ನಮ್ಮ ಹೀರೋ, ಅವ್ರ ಮುಂದೆ ಯಾರೆಲ್ಲ ಅಂತ ನೀವು ಮಾಡ್ರಿ. ತಾಯಿ ಇದ್ರು ತಂದೆ ಇರಲಿ ಅಂದ್ರೆ ತಾಯಿಯೇ ನನ್ನ ದೇವರು, ಆಕೆ ಹೇಳ್ದಂಗೆ ನಾ ಕೇಳ್ತಾನೆ, ಆಕೆ ನಾನು ಹೀರೋ ಅಂತನ್ರಲ್ಲ. ಇವ್ರಿಗೆ ಯಾಕೆ ನೀವು ರಾಜಕಾರಣಿಗಳಿಗೆ? ಅವರು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾದ ಎಲ್ಲ ಕೊಂಡು ತೊಗೊಂಡಾರಲ್ಲ. 4 ಕೊಂಡು ತೊಗೊಂಡು 5ನೇದವ್ರು ನಿಮ್ಮನ್ನು ಕೊಂಡು ತೊಗೊಂಡಾರಲ್ಲ ಸೆರೆ ಕೊಡಿಸಿ. ಮತ್ತು ಅವ್ರು ರಾಜರಾದರು. ರಾಜರು ನೀವು ಮಾಡಿರಲ್ಲ. ನೀವು ಅವ್ರನ್ನ ಬಿಡಿಸಿದ್ರಿ ಅಂದ್ರೆ ಕಾರ್ಯಾಂಗ ಹೋಗ್ತಿದ್ವು, ಶಾಸಕಾಂಗ ಹೋಗ್ತೀವಿ, ನ್ಯಾಯಾಂಗ ಹೋಗ್ತಿತ್ತು,
ಪತ್ರಿಕಾ ರಂಗದ ತನಕ ಅವ್ರ ಮೈಕ್ ಹಿಡ್ಲಾತಿರು ಅವ್ನ ಮುಂದೆ ಮುಗಿದು ಹೋಗ್ತಿತ್ತು. ಒಂದು ದುಷ್ಟ ನಾಯಿಸ್ತಾರತ್ತಾರಲ್ಲ, ಒಂದೊಂದು ಏರಿಯಾದಾಗ ಒಬ್ಬೊಬ್ರು ಹಿಡ್ಕೊಂಡು ಕೂತಾರಲ್ಲ ಗಚ್ಚಿಯಾಗಿ, ಮತ್ತು ಅವ್ರಿಗೆ ಬರೆದು ಕೊಟ್ರಲ್ಲ, ಈ ಕ್ಷೇತ್ರದ ಅವಂಗ, ಈ ಕ್ಷೇತ್ರ ಅವಂಗ, ಹುಕ್ಕೇರಿ ಕ್ಷೇತ್ರ ಕತ್ತಿ ಸಹೋದರಿಗೆ, ಗೋಕಾಕ್ ಕ್ಷೇತ್ರ ರಮೇಶ್ ಜಾರಕಿಹೊಳಿಗೆ, ಅರಮಾನ್ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರಿಗೆ, ಎಂ ಕರ್ಮಡಿ ಸತೀಶ್ ಅಣ್ಣ ಅವ್ರಿಗೆ, ಮಾಸ್ಟರ್ ಮೈಂಡ್ ಅವರಿಗೆ ಬರೆದು ಕೊಟ್ರಲ್ಲ. ಮತ್ತೇನು ಬರೆದು ಕೊಡಲಿಲ್ಲ ಅಂದ್ರೆ ಏನು ತೋತಾರ, ಬರೆದು ಕೊಟ್ರೆ ಮುಗಿದು ಹೋತ್ಲ. ಎಲೆಕ್ಷನ್ ಬೇಡ, ಏನು ಬೇಡ. ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಗೆದ್ದು ಜನರ ಬೆಂಬಲ ಭಾರಿ ಪ್ರಮಾಣದಲ್ಲಿ ಗೆದ್ದು 90,000 ಲೀಡ್. ಏನು ಜನರ ಬೆಂಬಲ? ದುಡ್ಡು ಬೆಂಬಲದಿಂದ ಆರಿಸಿ ಬಂದೆ. ಭಾಷಣ ಏನು ಮಾಡತ್ತೀನಿ? ಜನ ಬೆಂಬಲ ಅಂತ. ಇವ್ರು 5 ಸಹೋದರು PUC ಸೆಕೆಂಡ್ ಇಯರ್ ಫೇಲ್. ಇವ್ರ ಮಾತು ನೀವು ಕೇಳೋರು. IAS ಆಫೀಸರ್ ಪಾಪ ಹಿಂಗೆ ಕೈ ಕಟ್ಟಿ ನಿಂತಿರ್ತಾವ. ಏನು ಜನ್ಮ? ಅವ್ರಿಗೊಂದು ರಾಜಕಾರಣಿಗೊಂದು ಕ್ವಾಲಿಫಿಕೇಶನ್ ಬೇಕಂತೇಳಿ ಇದನ್ನು ಮಾಡಲ್ಲ. ಅವ್ರಿಗೂ ಡಿಗ್ರಿ ಆಗ್ಬೇಕು, ಮಾಸ್ಟರ್ ಡಿಗ್ರಿ ಆದವ ಮಂತ್ರಿ ಆಗ್ಬೇಕು, ಡಿಗ್ರಿ ಆದವ MLA ಆಗ್ಬೇಕು. ಒಂದು ಪ್ಯೂನಿಗೂ ಸಹಿತ ಒಂದು ಪ್ಯೂನಿಗೂ ಸಹಿತ ನೌಕರಿ ಇಡ್ಬೇಕಾದ್ರೆ ಅವ್ನು ಕ್ವಾಲಿಫಿಕೇಶನ್ ಕೇಳ್ತಾರಲ್ಲ. ಅವ್ನು ಕಂಪ್ಯೂಟರ್ ಸೈನ್ಸ್ ಏನೋ, ಕಂಪ್ಯೂಟರ್ ನಾಲೆಜ್ ಐತೇನೋ ಏನೋ ಕೇಳ್ತಾರಲ್ಲ. ಇವ್ರಿಗೆ ಯಾಕೆ ಕೇಳಂಗಿಲ್ಲ ನೀವು? ಬಾರಕ್ಕೊಂದು ಮಾಪ ಇವ್ರಿಗೆ ಹಂಗೆ ಬರೋಬ್ಬರು ಮಾಡಿರಲ್ಲ. ಈಗ ಇಬ್ಬರು ಕೂಡಿದ್ರು, ಇತಿಹಾಸ ಮುಗೀತು. ಗತ ಇತಿಹಾಸವನ್ನು ತೆಗೆದ ಜನರಿಗೆ ಬೆಳಕಿಗೆ ತಂದ್ರೆ ನಾವು ಹೀರೋ ಆಗ್ತಿದ್ದ. ಮೇಲಾಪಿ ಕುಸ್ತಿ ಆಯ್ತಲ್ಲ. ಇನ್ನು 2-3 ದಿವಸಾಗ ರಮೇಶ್ ಕತ್ತಿ ಹೇಳ್ತಾರ, ನೀವು ಒಂದಾಗಿದಾರತ್ತೆ. ನಾವು ಒಂದಾಗಿಲ್ಲ. ಪ್ರಹ್ಲಾದ್ ಜೋಶಿ ನಮಗೆ ಕರೆದಿದ್ರು, ನಾವು ಹೋಗಿದ್ದು. ಯಾಕೆ? ನಾವು BJP. ಆವಾಗ ಇನ್ನೊಬ್ಬರು ಘಟಪ್ರಭಾ ಮೆಡಿಕಲ್ ಆಡಳಿತ ಮಂಡಿ ಬಾಲಚಂದ್ರ ಜಾರಕಿಹೊಳಿ ಕರೆದಿದ್ರು. ಅವಾಗ ಅವ್ರು ಹೋಗಿದ್ರು. ಇಷ್ಟೇ ಹೇಳೋರಲ್ಲ. ಮತ್ತು ಇದನ್ನು ನೀವು ನಂಬಾರಲ್ಲ. ಮತ್ತು ನೀವೇನು ಮಾಡ್ತಾರೆ? ಅವ್ರು ನಂಬಿ ಬಿಡ್ತಾರೆ. ನಂಬಿ ಹಳ್ಳಕ್ಕೆ ಕುರಿ ಬಿತ್ತಂತ ಅವ್ರು ಅಂತಾರೆ. ಒಂದು ಕುರಿಗೆ ಕಟಕ ಇದು ಬಲಿ ಕೊಡ್ಬೇಕಾದ್ರೆ, ದೇವ್ರಿಗೆ ಒಯ್ತಿರ್ಬೇಕಾದ್ರೆ ಮುಂದೆ ಹಸಿರು ಹಿಡಿದಿರ್ತಾರೆ, ಹುಲ್ಲು ಹಿಡಿದಿರ್ತಾರೆ. ಅದನ್ನು ತೊಗೊಂಡು ಅದು ಹುಲ್ಲು ತಿನ್ಬೇಕಂತ ಮುಂದೆ ಇವ್ ಕೈ ತೊಗೊಂಡು ಮುಂದೆ ಎಲ್ಲಿ ಹೋಗ್ತಿತ್ತಲ್ಲ ಅಲ್ಲಿ ಹೇಳಿದಾರ. ಹಂಗೆ ಇಲೆಕ್ಷನ್ ಆಗೋ ತಕ್ಕ ನಿಮ್ಗೆ ಹುಲ್ಲು ತೋರಿಸ್ತಾರೆ. ಇಲೆಕ್ಷನ್ ಆಗೋದು ಬಲಿ ಕೊಡ್ತಾರೆ. ನಾನು ಊರಾಗ ಗಟ್ಟರಿಲ್ಲ, ನಾನು ಊರಾಗ ನೀರಿಲ್ಲ, JJM ಕಾಮಗಾರಿ ಕಳಪೆ ಆಗೈತಿ. ಮತ್ತು ನೀವೇ ಕಳಪೆ ಮಟ್ಟದ ಓಟ್ ಹಾಕಿದಾರಲ್ಲ, ದುಡ್ಡು ತೊಗೊಂಡು ಓಟ್ ಹಾಕಿದ್ರೆ ಅಂದ್ರೆ ಕಳಪೆ ಮಟ್ಟದ ಓಟಲ್ಲ. ಮತ್ತು ಅದೇನ ಎಷ್ಟು ಹೇಳೋ ಅಷ್ಟೇ ಐತಿ. ಬಂದ್ ಮಾಡ್ತೇವೆ. ನಮಸ್ಕಾರ. ಗುಂಡಪ್ಪ ಕಮ್ತಿಯವ್ರೆ, ಏನಾದರೂ ಕಾಮೆಂಟ್ ಮಾಡೋದ್ರೆ ಮಾಡ್ರಿ. ನಾವು ಅನ್ಕ ಹಿಂಗೆ ತೊಳ್ಕೊತಾ ಇರೋರು ಗುಂಡಪ್ಪನ. ನೀವೇನು ರೈತರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಿದ್ರಿ, ಧನ್ಯವಾದಗಳು. ನಮಗೆ KM ಪಾಟೀಲರು ಹೇಳ್ತಾರೆ, ಕೃಷಿ ತಜ್ಞರು, ಮಹಾರಾಷ್ಟ್ರ ಕೃಷಿ ತಜ್ಞರು, ಹಿರಿಯ ಪತ್ರಕರ್ತರು ನಮಗೆ ಹೇಳ್ತಾರೆ. ಭಾಳ ಒಳ್ಳೆಯ ಮಾತನ್ನು ಹೇಳ್ತಾರೆ. ಅದಕ್ಕೆ ನಾವು ಯಾವ ಪಕ್ಷದ ಪರವಾಗಿನೇ ಇಲ್ಲ. ಗುಂಡಪ್ಪ ಕಮ್ತಿಯವ್ರೆ, ನಾವು ಯಾವ ಪಕ್ಷದ ಪರವಾಗಿಲ್ಲ. JDS ಇಲ್ಲ, ಕಾಂಗ್ರೆಸ್ ಇಲ್ಲ, BJP ಇಲ್ಲ, ಏನಿಲ್ಲ. ಏನು ನೇರ ದಿಟ್ಟ ನಿರಂತರ. ನಾವು ಬಾಪುಗೌಡ ಪಟ್ಲಗತ್ಲೆ ಇಲ್ಲ. ಅಡ್ಡುಗಾಡಿ ಮೇಲೆ ದೀಪ ಇಟ್ಟು ಈ ಕಡೆ ಬೆಳಕ ಈ ಕಡೆ ಬೆಳಕಿಲ್ಲ. ಒಂದ ಕಡೆ ದೀಪ ಆಡೋರು ನಾವು. ಒಂದ ಕಡೆ ದೀಪ ಬೀಳ್ಬೇಕು ನಮ್ಮದು. ಸುನಿಲ್ಲ ಬಸ್ತವಾಡಿಯವ್ರೆ, ಧನ್ಯವಾದಗಳು. ಒಬ್ರಂತಾರೆ ನೀವು ಹೀರೋ ಇದ್ದಾನೆ, ನಾಯಲ್ಲಿ ಹೀರೋ ಇದ್ದಾನೆ. ಒಬ್ರಂತರ ನೇರ ದಿಟ್ಟ ನಿರಂತರ ಪತ್ರಕರ್ತ ಅಂತ. ಏನ ನೇರ ದಿಟ್ಟ ನಿರಂತರ ಪತ್ರಕರ್ತ? ಇನ್ನು ಊಟ ಮಾಡಾಕಿದ್ರಿಲ್ಲ, ಒಂದು 5 ಲೀಟರ್ ಪೆಟ್ರೋಲ್ ಹಾಕಾಕ ದುಡ್ಡಿಲ್ಲ. ನೇರ ದಿಟ್ಟ ನಿರಂತರ ಪತ್ರ. ಹೌದು ಹುಲಿಯ ಅಂತ. ಏನು ಹೌದು ಹುಲಿಯ? ಹುಲ್ಲು ಹಾಕಾಕತ್ತಿರಲ್ಲ, ಹುಲಿಗೆ ಹುಲ್ಲು ಹಾಕತ್ತಿರಲ್ಲ, ಮಾಂಸ ಎಲ್ಲಿ ಕೊಡತ್ತಿರ ಅದಕ್ಕೆ? ಇಲ್ಲ. ಒಬ್ಬಂತನ ನಿಮ್ಮಂಥ ಪತ್ರಗಳು ಕರ್ನಾಟಕದಲ್ಲಿ ಇರ್ಬೇಕಂತ ಒಬ್ಬ ಟ್ವೀಟ್ ಮಾಡ್ತಾನೆ. ಏನು ಕರ್ನಾಟಕದಲ್ಲಿದ್ದು ಏನು ಮಾಡೋದೈತೆ? ಏನು ಕರ್ನಾಟಕ ಸುಧಾರಿಸೋಕೆ ಸಾಧ್ಯ ಐತೆ? ಇಲ್ಲ. ನಿಮ್ಮನ್ನ ಸುಧಾರಿಸೋಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೆಳಗಾವಿ ಜಿಲ್ಲಾನ ಸುಧಾರಿಸೋಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಮುಂದಿನ ಸಲ ಒಂದು 8 ಸೀಟರ್ ನಾವು ಕೆಡುತ್ತೇವೆ. ಆರಿಸ್ತೇವೆ ಅಂತಲ್ಲ, ಬೀಳಿಸ್ತೇವೆ. ಆರಿಸ್ತರೋ ಶಕ್ತಿ ನಮಗಿಲ್ಲ, ಬಿಡಿಸೋ ಶಕ್ತಿ ನಮಗೈತೆ. ಒಂದು 10-15 ಸಾವಿರ ಈ ಕಡೆ ಮಾಡಿದ ಅಂದ್ರೆ ಮುಗಿದೋತು. ಟಾರ್ಗೆಟ್ ಹೇಳ್ತೇವಲ್ಲ ನಾವು, ಎಲ್ಲೆಲ್ಲಿ ತರ್ತೇವೆ ಎಲ್ಲೆಲ್ಲಿ ಬಿಡ್ತೇವೆ ಅಂತ ಹೇಳಂಗಿಲ್ಲ. ಎಲ್ಲೆಲ್ಲಿ ಕೆಡುತ್ತೇವೆ ಅಂತ ಹೇಳ್ತೇವೆ. ಮತ್ತು ಕೆಡಿ ತೋರಿಸ್ತೇವೆ. ನಾವು ನಂತರ 6 ತಿಂಗಳ ಫೋನ್ ಮಾಡತ್ತಲ್ಲ ರಾಜಕಾರಣಿ. ನಿಮ್ಮ ವಿಡಿಯೋಗಳು ಭಾಳ ವೈರಲ್ ಅದು. ಹಳ್ಳಿ ಜನರಿಗೆ ಯುವಕರು ಮುಟ್ಟಿದ್ರು, ಅವರು ವಿರುದ್ಧವಾಗಿ ಓಟ್ ಹಾಕಿದ್ರು. ನಾ ಬಿದ್ದೆ ಅಂತ ಫೋನ್ ಮಾಡ್ತಾರೆ ಅವರು. ನಮ್ಗೆ ಗೊತ್ತಿದೆ ಅದೆಲ್ಲ. ಭಾಳ ದಿವಸ ಪತ್ರಿಕಾ ರಂಗದಲ್ಲಿ ನಾವು ಇದ್ದೇವೆ. ಪ್ರಹ್ಲಾದ ಕೌರಶಿ ಅವರೇ, ಧನ್ಯವಾದಗಳು. ಸಾವಿರಾರು ಜನ ನೋಡತ್ತಾರೆ. ಆದರೆ ಇಲ್ಲಿ ಮಿಲಾಪಿ ಕುಸ್ತಿ ಬಗ್ಗೆ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಕೂಡಿ
ಎಲ್ಲ ಏನು ಮಾಡಿದ್ರು, ರಮೇಶ್ ಕತ್ತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು, ಇಷ್ಟೇ ಹೇಳ್ಬೋದು. ಅಥವಾ ಜಾರಕಿಹೊಳಿ ಸಹೋದರರು ರಮೇಶ್ ಕತ್ತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಇನ್ನು ಮುಂದುವರ್ಸವ್ರು. ಅಂದರೆ ಇವರು ಹಿರಾಸಕರ ಫ್ಯಾಕ್ಟ್ರಿ ಮರ್ಯಾವರು, ಅವರು ಘಟಬರವ ಮರ್ಯಾವರು. ಇಲ್ಲಿ ದುಡ್ಡ ಯಾರಿಗೆ ಎಷ್ಟು ಬೇಕಾದ್ರೆ ತಕ್ಕೋರು. ಇನ್ನು ಹಿರಣ್ಯಕೇಶಿಗೆ ತಕ್ಕೋರು, ಅನ್ನ ಸಬ್ಜಲ್ಲಿ ಬಿಡಿಸೋರು ಅಲ್ಲೇ. ಅಷ್ಟಾಗೋದ್ಲ. ಮತ್ತಿನ್ನೇನು, ಮತ್ತೆ ಚೇರ್ಮನ್ ಮಾಡ್ತಾರೆ ಇವ್ರನ್ನ. ನಿಖಿಲ್ ಕತ್ತಿನ ಮಾಡ್ತಾರೆ. ಅಥವಾ ಏನೂ ಕೆಲಸ ಇಲ್ಲಲ್ಲ ಈಗ ರಮೇಶ್ ಕತ್ತಿ ಅವ್ರು ಎಲ್ಲಿ ಕೆಲಸ ಇದೆ ಅದು ಮಾಡ್ತಾರೆ, ನೋಡ್ಕೋತಿರ್ರಿ. ನಿಮ್ಗೆ ಗೊತ್ತಾಗಿಲ್ಲ ಅದು. ಅನ್ನ ಸಬ್ಜಲ್ಲಿ ಎಷ್ಟು ಕರೆದು ಹೇಳ್ತಾರೆ, ನೋಡ್ರಪ್ಪ ನಿಮ್ಮ ಬಂಡವಾಳ ನಾವು ಕೊಡ್ತೇವೆ, ಡಿಸಿ ಬ್ಯಾಂಕ್ದಿಂದ ತಗೋತೇವೆ ಒಂದು 300 ಕೋಟಿ ಅಥವಾ 400 ಕೋಟಿ ಅಥವಾ 600 ಕೋಟಿ ಅನ್ರಿ, ಚೇರ್ಮನ್ ಮಾಡೋಣ. ಮತ್ತು ಅವ್ರ ಕೈ ಅವ್ರ ಇದನ್ನು ಫ್ಯಾಕ್ಟ್ರಿ ಕೊಡೋಲ್ಲ. ಮಾಡತ್ತಾರ್ರಿ, ಮಾಡತ್ತಾರ. ಅದಕ್ಕೆ ಕಾರ್ಯಕರ್ತರು ಭಾಳ ಎಚ್ಚರಿಕೆಯಿಂದ ಇರ್ಬೇಕು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ. ಯಾಕಂದ್ರೆ ದಿವ್ಸಕ್ಕೊಂದು 5ರಿಂದ 6 ಲೈವ್ ವಿಡಿಯೋ ಮಾಡ್ತೇವೆ ನಾವು. ಸತ್ಯವನ್ನು ವಿಡಿಯೋ ಮಾಡ್ತೇವೆ. ಆದರೆ ಸತ್ಯವಂತರಿ ಕಾಲ ಎಲ್ಲಿದೆ? ಬಾಪುಗೌಡಿಗೆ ಏನೋ ಒಂದು ಸೆರೆ ಅಂಗಡಿ ಇಟ್ಟಿದಾನ, ಅವೊಂದು 50,000 ರೂಪಾಯಿ ಬಾಡಿಗೆ ಬರ್ತಿತ್ತು. ಅವ ಶಿಸ್ತಂಗೆ ಎಲ್ಲಿ ಬೇಕಲ್ಲಿ ತಿರ್ಗಾಡ್ತಾನೆ, ಕಾರ್ ತೊಗೊಂಡು ಇಡ್ತೀವ, ಎಲ್ಲ ತಿರ್ಗಾಡ್ತಾನಪ್ಪ. ನಮಗೇನೈತಿ, 2 ವೀಲರ್ ದುಡ್ಡಿಲ್ಲ, ಪೆಟ್ರೋಲ್ ಹಾಕೋಕೆ ದುಡ್ಡಿಲ್ಲ. ದುಡ್ಡು ಹಾಕಿರು ಅಂದ್ರೆ ನೀವು ಹಾಕಂಗಿಲ್ಲ, ಇರಲಿ, ಹಾಕಕ್ಕೆ ಹೋಗ್ಬೇಡ್ರಿ, ನೀವು ಹಂಗೆ ಇರಲಿ, ಕೇಳ್ಕೊತೀರ್ರಿ. ನಂತರ 2010 ಒಂದು ಡಬ್ಬ ಕಾರ್ ಗಾಡಿ ಐತಿ, ಅಲ್ಟೋ. ಅದು ಯಾವಾಗ ಬಂದು ಬೀಳ್ತೈತಿ, ಯಾವಾಗ ಹೈವೇ ಮೇಲೆ ಕೆಳಗೆ ಇಡ್ತೈತೋ ಅಥವಾ ಮ್ಯಾಲೆ ಇರ್ತೈತಿ ಗೊತ್ತಿಲ್ಲ, ಯಾವಾಗಲೂ ಬಂದು ಬೀಳ್ತೈತಿ. ಅದು ನಮ್ಮ ಪರಿಸ್ಥಿತಿ ಹಿಂಗೈತಿ. ಆದರೆ ಸತ್ಯ ಮಾತಾಡೋದು ಮಾತ್ರ ಬಿಡಂಗಿಲ್ಲ. ಯಾಕಂದ್ರೆ ನಿನ್ನೆ ಒಂದು ವಿಡಿಯೋ 2 ವಿಡಿಯೋ ಮಾಡಿದ್ದು ನಾವು. ಗಣಪತಿಗಲ್ಲಿ 27,000 ಅಲ್ಲ, 37,000 ದಾಟೈತಿ ಈಗ ನೋಡಿದ್ದು ನಾನು. ನಿನ್ನೆ ಅಧಿವೇಶನ ಹೆಸರಲ್ಲಿ ಲೂಟಿ ಕೋಟಿ ಲೂಟಿ ಮಾಡಿದಂತ ಅದು ನಿನ್ನೆ ಮಾಡಿದ್ದೆ. ಇವತ್ತಿನ ಈ ಮಿಲಾಪಿ ಕುಸ್ತಿ, ಇವರು ಮಿಲಾಪಿ ಕುಸ್ತಿ ಎಲ್ಲಿ ಮುಟ್ತೈತಿ, ಏನಾಗ್ತೈತಿ ಅನ್ನೋದು 8 ದಿವಸ ಒಂದು ಕರೆಕ್ಟಾಗಿ ಹೀರಾ ಸಕ್ಕರೆ ಕರ್ಕೊಂಡು ಮಾಡ್ತೆ. ನಮಸ್ಕಾರ.